ಕಾಂಟ್ರವರ್ಸಿ ಆಗಿತ್ತು. ತುಂಬ ಗೊತ್ತಿರಲ್ಲ ಅದು. ಥಿಯೇಟ್ರ್ ಕೊಡಲಿಲ್ಲ, ಅದಕ್ಕೆ ಸಂತೋಷ. ವೆಯ್ಟ್ ಮಾಡೋದು ಯಾರ ಥಿಯೇಟ್ರ್ ಕೊಡಲಿಲ್ಲ ಅಂದರೆ ಅದಕ್ಕೆ ಸಂತೋಷ ಫೇವರ್ ಅಲ್ವಾ. ಬೇರೆ ಸಿನಿಮಾಗಳು ಇಲ್ಲೇ ಬಿಡ್ರಿ ಅಂತ ಒಂದು ಸ್ವಲ್ಪ ಆವಾಗಲೂ ಒಂದು ಸ್ವಲ್ಪ ರಾಜಕೀಯ ಆಗಿ ಅಕ್ಕ ಅವರು ಒಂದು ಮಾತು ಹೇಳಿದ್ರಂತೆ, ಬೇಡ ನಾವು ಡೇಟ್ ಚೇಂಜ್ ಮಾಡೋದು ಬೇಡ, ಪಿಕ್ಚರ್ ಚೆನ್ನಾಗಿದೆ ಯಾವ ಡೇಟ್ ಹಾಕ್ತಾರೆ ಅಂತ ಮೇನಕ್ಕೆ ಕಾಲಿತ್ತು ಮೇನಕ್ಕೆ ಹಾಕಿದ್ರು. ಇಟ್ಕೊಂಡು ಆಯಿತು 200 ಡೇಸ್ ಮೇನಕ್ಕಲ್ಲಿ ಖುಷಿ ಆಗ್ಬಿಟ್ಟು ಅಂದರೆ ಅಷ್ಟೇ. ಅಣ್ಣವ್ರ ಕಂಪ್ನಿ ಪಿಕ್ಚರ್ ಎಲ್ಲೇ ಇದ್ರು ಅದೊಂದು ಬ್ರ್ಯಾಂಡ್ ಅದೊಂದು ವಿಷಯ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಅವಾಗ ಈಗ ನೋಡ್ತಾ ಇದ್ರೆ ಅದೇ ದುಃಖ ಆದ್ರೂ ದುಃಖದಲ್ಲಿ ಈ ಥರ ಸೆಲೆಬ್ರೇಷನ್ ನೋಡಿ ನಾವು ವಾತಾವರಣ ಇದ್ದೇ ಇದೆ. ಇನ್ನೇನು ಮಾಡ್ತೀರಾ, ಈ ಥರ ನೋಡ್ಕೊಂಡು ನಾವು ಪೂರ್ಣ ಸ್ಕ್ರೀನ್ ಮಾಡಿ ನೋಡ್ಕೊಂಡು ನಾವು ಅಭಿಮಾನಿಗಳು ಒಂದು ಸಮಾಧಾನ ಮಾಡ್ಕೋಬೇಕಷ್ಟೇ. ಅವರು ಸಿನಿಮಾ ಬಂದೇ ಆದರೂ ಈ ಥರ ಒಂದು ಅಭಿಮಾನಿಗಳಿಗೊಂದು ಸಮಾಧಾನ ಈ ಥರ ವರ್ಷಕ್ಕೊಂದು ಸಿನಿಮಾಗಳು ಬರ್ತಾ ಇದೆ ನೋಡಿ. ಯಾರಿಗಿಂತ ನೋಡಿ ಯಾರು ರೀರಿಲೀಸು ಈಗ ಏನಾಗಬೇಕು, ರೀರಿಲೀಸ್ ಕಿಂಗ್ ಅಂತ ಕೊಡ್ಬೇಕು ಟೈಟ್ಲು ನಾವು. ರೀರಿಲೀಸ್ ಕಿಂಗ್ ಅಂತ ರೀರಿಲೀಸ್ ಮಾಡಿದ್ರೆ ಈ ಥರ ಈ ಲೆವೆಲ್ ಇರಬೇಕು. ಪ್ಲೀಸವರು ಬಂದೇ ಬರ್ತಾರೆ ನೋಡಿ. ಫ್ಯಾಮಿಲೀಸ್ ಯಾವ ಎಷ್ಟು ಈಗ ಕೂಲಿಯ ಬರೋ ಫ್ಯಾಮಿಲಿ ಹೊಸ ಸಿನಿಮಾಗಳು ಬರ್ತಾ ಇಲ್ಲ. ಖುಷಿ ಆಗುತ್ತೆ ನೋಡಿದ್ರೆ. ದುಃಖ ನೋಡಿ ಖುಷಿ ಏನಿಲ್ಲ ಸೆಲೆಬ್ರೇಷನ್ ಮಾಡ್ತಾ ಇರಬೇಕು. ವರ್ಷದ ಹೇಳೋದು ವರ್ಷಕ್ಕೊಂದ್ಸರಿ ಹಬ್ಬ ಮಾಡ್ತಾರೆ, ಹಬ್ಬ ಮಾಡ್ಕೊಂಡು ಹೋಗ್ತಾರೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆವಾಗಲೂ ಒಳ್ಳೆ ನಾವು ವೀರೇಶ್ವರ ನೋಡಿದ್ದು. ವೀರೇಶಲ್ಲಿ ಆ್ಯಕ್ಚುಲಿ ಇದು 25 ವಾರ ಆಗಬೇಕಾಗಿತ್ತು, ಇದರಲ್ಲಿ ಆಯಿತು. ಮೇನಕದಲ್ಲಿ 200 ಡೇಸ್ ಆಯಿತು. ವೀರೇಶಲ್ಲಿ 24 ವಾರಕ್ಕೆ ಯಾಕೆ ಅಂತಂದ್ರೆ ನೆಕ್ಸ್ಟ್ ಜೋಗಿ ಬಂದ್ಬಿಡ್ತು. ಜೋಗಿಗೋಸ್ಕರ 25 ವಾರ ಆಗಲಿಲ್ಲ. ಆದ್ರೂ ಆ ಕಲೆಕ್ಷನ್ ಮೇಂಟೈನ್ ಮಾಡ್ತಾರೆ. ಅಪ್ಪು ಸಿನಿಮಾ ಯಾವತ್ತೂ 5 ವಾರ 6 ವಾರ 7 ವಾರ 10 ವಾರ ಆದರೂ ಹೋಗ್ತಾಯಿತ್ತು ವೀಕೆಂಡ್. ಆ ಥರ ಉಪ್ಪು ಆಗಿರಲಿ ಎಬ್ಬೆ ಆಗಿರಲಿ ಇದಾಗಿರಲಿ ವೀಕೆಂಡ್ಸು ಬಂದರೆ ಸೇರಿಸ್ಕೋಡ್ಲಾಗಿತ್ತು ಆಕಾಶಲ್ಲಿ. ಅದು ನೆನಪುಗಳು ಇನ್ನೂ ಇದೆ ನಮಗೆ. ತುಂಬ ಖುಷಿ ಆಗುತ್ತೆ ನೋಡಿ. ರಿಪೀಟ್ ಆಗ್ತಾ ಇದೆಯಲ್ಲ, ಅದೇ ನಮಗೆ ಖುಷಿ. ಮಾಡಬೇಕು ನೆನೆಸ್ಕೊಬೇಕು. 4 ಹೆಸರೆಲ್ಲ ಒಳ್ಳೊಳ್ಳೆ ಕಾರ್ಯಗಳು ಮಾಡ್ಕೊಂಡು ನಮ್ಗೆ ಹೇಳ್ಕೊಟ್ಟಿರೋದೇ ಅದು ಒಂದು ಖುಷಿಯಾಗಿರುತ್ತೆ. ಕೈಲಿಂದ ಸಹಾಯ ಮಾಡಬೇಕು ಅಂತ ಹೇಳ್ಕೊಟ್ಟು ಬಂದಿದ್ದಾರೆ. ಅವ್ರ ದಾರಿ ಒಂದು ಸ್ವಲ್ಪ ನಡೆಯೋಣ. ಸೆಲೆಬ್ರೇಟ್ ಮಾಡೋದು 17ಕ್ಕೆ ಒಂದು ಸೆಲೆಬ್ರೇಷನ್ ಹೆಸರಲ್ಲಿ ಒಂದು 4 ಜನ ಒಳ್ಳೆಯದಾಗಂತ ಕೆಲಸ ಮಾಡ್ಕೊಂಡು ನಾವು ಸಂತೋಷ ಅವ್ರಿಗೆ ಖುಷಿ ಆದರೆ ನಮಗೆ ಖುಷಿ ಅಷ್ಟೇ. ಯಾವ ಪಿಕ್ಚರ್ ಅಂದ್ರೆ ಯಾರು ಗೊತ್ತಿಲ್ಲ ಅಂತ ಒಂದು ಮಾತುಕತೆ ನಡೀತಾ ಇದೆ. ಉದಾಹರಣೆ ತೋರಿಸ್ಬೇಕು, ಎಲ್ಲ ಟ್ರೆಂಡ್ ಮಾರ್ಕೆಟ್ ಸೆಟ್ ಮಾಡಬೇಕು. ಒಳ್ಳೆ ಕಂಟೆಂಟ್ ಇದ್ದರೆ ಅದು ಇನ್ನೊಂದು ಸತಿ ಅಲ್ಲ 3 ಸತಿ ಅಲ್ಲ 10 ಸತಿ ಹೇಳ್ತೀವಿ. ಅದರಲ್ಲಿ ಇವತ್ತಿನ ಪಿಕ್ಚರಲ್ಲಿ ಹೆಂಗಿತ್ತು ಅಂದರೆ ಇವತ್ತಿನ ಸಿಚುವೇಶನ್ನ ಅವತ್ತೇ ಹೇಳ್ಬಿಟ್ಟಿದ್ದಾರೆ. ಅವರು ಪೆಟ್ರೋಲ್ ಹಾಕ್ಕೊಂಡು ಸುತ್ಕೊಂಡು ಇದು ಮಾಡ್ಕೊಂಡು ಕೆಲಸ ಇಲ್ಲ, ಗೌರ್ಮೆಂಟ್ ಕೆಲಸ ಕೊಡ್ತಿಲ್ಲ ಅಂತ ಇದು ಮಾಡ್ತಾರೆ. ಇವತ್ತು ಗೌರ್ಮೆಂಟ್ ಕೆಲಸ ಕೊಟ್ಟಿಲ್ಲ, ಇವತ್ತು ಕೂಡ ಸ್ಟ್ರೈಕ್ ನಡೀತಾನೆ ಇದೆ. ಇದು ಕಾಮಗಾರಿಗೆ ದುಡ್ಡಲ್ಲಿಲ್ಲ, ಇನ್ನು ಕೆಲಸಕ್ಕೆ ಕೊಡೋದು ಕೆಲಸದವ್ರಿಗೆ ದುಡ್ಡು ಕೊಡ್ತಾರೆ. ಆ ಸಿಚುವೇಶನ್ ಇದೆ. ಆಮೇಲೆ ಗೌರ್ಮೆಂಟ್ ಗ್ಯಾರಂಟಿ ಕೊಟ್ಟಿದೆ. ಅಪ್ಪು ಅವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ, ಯಾವುದಾದ್ರೂ ಕೆಲಸ ಗೊತ್ತಿರುತ್ತೆ, ನಿಮ್ಮಲ್ಲಿ ಯಾವುದಾದ್ರೂ ಒಂದು ಟ್ಯಾಲೆಂಟ್ ಇರುತ್ತೆ, ಆ ಟ್ಯಾಲೆಂಟ್ ಯೂಸ್ ಮಾಡಿ ದುಡಿವಿ. ಟೈಮ್ ಬಂದಾಗ ಅಪ್ಲೈ ಮಾಡಿ. ಗೌರ್ಮೆಂಟ್ ಜಾಬ್ ಅಲ್ಲ ಪ್ರೈವೇಟ್ ಜಾಬ್ ಯಾವುದಾದ್ರೂ ಒಂದು, ಬಟ್ ನಿಮ್ಮ ಟ್ಯಾಲೆಂಟ್ ಏನಿದೆ ಅದನ್ನು ಯೂಸ್ ಮಾಡ್ಕೊಂಡು ಮಾಡಿ. ಬಟ್ ಅದನ್ನ ಪ್ರತಿಯೊಂದನ್ನು ಬರೀ ಮಾತಲ್ಲ, ಹಾಡಲ್ಲೂ ಕೂಡ ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ಅಂದರೆ, ಈ ಪಿಕ್ಚರ್ ಹಾಡಲ್ಲಿ ಹ್ಯಾಪಿಯಾಗಿದ್ದರೆ ಏನಾದರೂ ಸಾಧನೆ ಮಾಡ್ಬೋದು. ಅದ್ಭುತವಾಗಿ ಹೇಳಿದ್ದಾರೆ. ಅಪ್ಪು ಬಾಸ್ಗೆ ಥ್ಯಾಂಕ್ ಯು.